പ്രൈസ് ദ ಲಾರ್ಡ್. ವಾಚ್ಮನ್ ಆಫ್ ದ ಸಿಟಿ ಪಟ್ಟಣத்தின் ಜಾಮಕಾರர்கள் ಈ ಪ್ರಾರ್ಥನೆಯನ್ನು ನೋಡುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸ್ವಾಗತವನ್ನು ಸಲ್ಲಿಸ್ತೇನೆ. ಸೇನಾಧೀಶ್ವರನಾದ ಯೆಹೋವನು ಅಂತ ನೋಡ್ಕೊಂಡು ಬರ್ತಾ ಇದ್ದೀವಲ್ವ. ಈಗ ಪ್ರಾರ್ಥನೆ ಮಾಡುವುದಕ್ಕೆ ಮುಂಚೆ ಸೇನಾಧೀಶ್ವರನಾದ ಯೆಹೋವನ ಹತ್ರ ದಾವೀದನು ಹೆಂಗೆ ಪ್ರಾರ್ಥನೆ ಮಾಡಿದನು ಅಂತ ನಾವು ನೋಡೋಣ. ಈಗ ನಮ್ಮ ಲಾಸ್ಟ್ ಏನು ನೋಡಿದ್ದೀವಿ, ಸ್ಯಾಮ್ 84 ಅಲ್ವಾ. ಸ್ಯಾಮ್ 84 ಫಸ್ಟ್ ವಾಕ್ಯವು ಲಾಸ್ಟ್ ವಾಕ್ಯವನ್ನು ಹಂಗೇ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ವಾಕ್ಯವು ಸೇನಾಧೀಶ್ವರನ ಯೆಹೋವನೇ ಅಂತಾನೆ ಸ್ಟಾರ್ಟ್ ಆಗ್ತಿದೆ. ಲಾಸ್ಟ್ ವಚನವನ್ನು ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಬಿಡುವ ಮನುಷ್ಯನು ಧನ್ಯನು. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಬಿಡುವ ಮನುಷ್ಯನು ಧನ್ಯನು. சேனைகளின் கர்த்தாவே, உம்மை நம்பியிருக்கிற மனுஷன் பாக்கியவான், ಧನ್ಯನು. ನಿನ್ನನ್ನು ಯಾರು ನಂಬ್ಕೊಂಡಿದ್ದಾರೋ ಅವರು ಧನ್ಯನು. ಯಾಕಂದರೆ ಅವರು ಅದಕ್ಕೆ ಮುಂಚೆ ಒಂದು ವಚನ ಇದೆ, ಅವರು ಏನಾಗಿದ್ದಾರೆ ಅಂದರೆ, சேனாதீஸ்வரனாದ ಯೆಹೋವನು சூரியனு கேடகமானவர், கர்த்தர் கிருபையும் மகிமையும் அருளுவார், உத்தமமாய் நடக்கிறவர்களுக்கு ನನ್ಮೆயை வழங்காதிரார் ಅಂತ ಕೇಳಲ್ಪಟ್ಟಿದೆ. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನೆ ಅಲ್ಲ. ಸೂರ್ಯನಾಗಿದ್ದಾನೆ, ನಮಗೆ ಒಂದು ಬೆಳಚ. ಬೆಳಗ್ಗೆ ಸೂರ್ಯನ ಬಂದಿಲ್ಲ ಆದರೆ ಬೆಂಗಳೂರಿನಲ್ಲಿ ಈಗ ಸ್ವಲ್ಪ ಪರವಾಗಿಲ್ಲ. ಈಗ ಫೆಬ್ರವರಿಯಿಂದ ಬೆಳಗ್ಗೆ ಸೂರ್ಯನ ಬರ್ತಾ ಇದೆ. ಆದರೆ ಸೂರ್ಯನೇ ಬರೋದಿಲ್ಲ. 10 ಗಂಟೆ 11 ಗಂಟೆ 12 ಗಂಟೆ ಆದ್ರೂ ಸೂರ್ಯನ ಬರೋದೇ ಸಮ್ಟೈಮ್ಸ್ ಇರುತ್ತೆ. ಹಂಗೆ ಕ್ಲೌಡ್ ಇರುತ್ತೆ. ನೀವು ಸೂರ್ಯನು ಗುರಾಣಿಯಾಗಿದೆಯಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಕೃಪೆಯು ಘನ ಮಹಿಮೈ ಕೃಪೆಯು ಅರಳುವಾರು. ಯಾರಿಗೆ ಕೊಡ್ತಾರೆ? ಯಾರಿಗೆ ಸೂರ್ಯನಾಗಿದ್ದಾರೆ? ಯಾರಿಗೆ ಅವರು ಕೃಪೆಯನ್ನು ಮಹಿಮೆಯನ್ನು ಕೊಡ್ತಾರೆ ಅಂದರೆ, உத்தமமாய் நடக்கிறவர்களுக்கு நன்மையை வழங்காதிரார். உத்தமமாக யார் நடக்கிறாங்களோ ಭಕ್ತರು ಉತ್ತಮವಾದ ಭಕ್ತರಿಗೆ ಅವರು ನನ್ಮೆಯ ಆಳಿಕೆರ ದೇವನ ಇದ್ದಾರೆ ಅಂತ ಕೇಳಲ್ಪಟ್ಟಿದೆ. ಆದರೆ ಸೇನಾಧೀಶ್ವರನಾದ ಯೆಹೋವನು ಯಾರು ಅವರಲ್ಲಿ ಸತ್ಭಕ್ತರಾಗಿದ್ದಾರೋ ಅವರಿಗೆ ಸೂರ್ಯನಾಗಿದ್ದಾರೆ, ಕೇಡಗವಾಗಿದ್ದಾರೆ ಮತ್ತು ಘನವನ್ನು ಮಹಿಮೆಯನ್ನು ಕೃಪೆಯನ್ನು ಕೊಡುವ ದೇವರಾಗಿದ್ದಾರೆ. ಅವರಲ್ಲಿ ಯಾರು ಭರವಸೆ ಇಟ್ಟಿರ್ತಾರೋ ಅವರು ಯಾರು ದೇವರಲ್ಲಿ ಭರವಸೆ ಇಟ್ಟಿದ್ದಾರೋ ಅವರೇ ಧನ್ಯನು ಅಂತ ಕೇಳಲ್ಪಟ್ಟಿದೆ. ಈಗ ನಾವು ಪ್ರಾರ್ಥನೆ ಕಡೆಗೆ ಹೋಗೋಣ. ಯಾವುದಕ್ಕೆ ಪ್ರಾರ್ಥನೆ ಮಾಡಬೇಕು? ಈಗ ಯೆಹೋವನ ಸೇನಾಧೀಶ್ವರನಾದ ಯೆಹೋವನ ಯಾರು? ಸೂರ್ಯನು ಗುರಾಣಿಯಾಗಿದ್ದಾರೆ ಅಲ್ವಾ. ಯಾರನ್ನು ಅವರನ್ನು ಸತ್ಭಕ್ತರಾಗಿ ಅವರನ್ನು ಹುಡುಕ್ತಾ ಇದ್ದಾರೋ ಅವರಿಗೆ ಸೂರ್ಯನು ಮತ್ತು ಕೆಡಗು ಆಗಿದ್ದಾರೆ, ಗುರಾಣಿ ಆಗಿದ್ದಾರೆ. ಈಗ ನಾವು ಪ್ರಾರ್ಥನೆ ಕಡೆಗೆ ಹೋಗೋಣ. ಯಾವುದಕ್ಕಾಗಿ ಪ್ರಾರ್ಥನೆ ಮಾಡುತ್ತೀವಿ ಅಂತ ನಾವು ಲಾಸ್ಟ್ ಒಂದು ಬೆಂಗಳೂರು ಏರ್ಪೋರ್ಟ್ಗೋಸ್ಕರ ಪ್ರಾರ್ಥನೆ ಮಾಡಿದ್ವಿ ಅಲ್ವಾ. ಇವತ್ತು ಬೆಂಗಳೂರಿನಲ್ಲೆಲ್ಲ ಸಿಟಿ ರೈಲ್ವೆ ಸ್ಟೇಷನ್, KSR ರೈಲ್ವೆ ಸ್ಟೇಷನ್, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಈ ರೈಲ್ವೆ ಸ್ಟೇಷನ್ $57 years ಮುಂಚೆನೇ ಈ KSR ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಮಾಡಿದ್ದಾರೆ. 57 years ago. ಪರ್ ಡೇ, ಸಿಂಗಲ್ ಡೇಗೆ 10 lakhs ಜನರು ಅಲ್ಲಿ ಬರ್ತಾರೆ ಹೋಗ್ತಾ ಇರ್ತಾರೆ. ಅಷ್ಟು ಜನರು ಬರ್ತಾ ಇರ್ತಾರೆ ಪರ್ ಡೇ. ಸಿಂಗಲ್ ಡೇಗೆ 10 lakhs ಜನರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ನಾವು ಜವಾಬ್ದಾರಿ ತಗೊಂಡು ಪ್ರಾರ್ಥನೆ ಮಾಡಬೇಕಲ್ವಾ.
ಮತ್ತು 78,000 ಜನರು ಅಲ್ಲಿ ಬಂದುಬಿಟ್ಟು ಬೇರೆ ಗಾಡಿ ಹತ್ತೋದು, ಅಷ್ಟು ಜನ ಅಲ್ಲಿ ಬರ್ತಾರೆ ಅಂತೆ. ಮತ್ತು ತುಂಬ ಮುಖ್ಯವಾದ ಎಕ್ಸ್‌ಪ್ರೆಸ್‌ಗಳು ಯಾವುದಂದರೆ ಐಲ್ಯಾಂಡ್ ಎಕ್ಸ್‌ಪ್ರೆಸ್, ರಾಜಧಾನಿ ಎಕ್ಸ್‌ಪ್ರೆಸ್, ಮೈಸೂರು ಎಕ್ಸ್‌ಪ್ರೆಸ್, ವಂದೇ ಭಾರತ್, ಬೃಂದಾವನ್ ಎಕ್ಸ್‌ಪ್ರೆಸ್, ಇದೆಲ್ಲ ತುಂಬ ಮುಖ್ಯವಾದ ಎಕ್ಸ್‌ಪ್ರೆಸ್. ಮತ್ತು ಪ್ಲ್ಯಾಟ್ಫಾರ್ಮ್ಗಳು 10 ಪ್ಲ್ಯಾಟ್ಫಾರ್ಮ್ ಇದೆ. ರೈಲ್ವೆ ಟ್ರ್ಯಾಕ್ 15 ಇದೆ. ರೈಲ್ವೆ ಟ್ರ್ಯಾಕ್ 15 ಇದೆ. ತುಂಬ ಏನು ತುಂಬ ಡಿಫಿಕಲ್ಟೀಸ್ ಏನಂದರೆ, ಈ ಪ್ಲ್ಯಾಟ್ಫಾರ್ಮಲ್ಲಿ ಬರೋದು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದೆ. ಈಗ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಇರೋವರು 5ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಅಂಥ ಪರಿಸ್ಥಿತಿ ಆವಾಗವಾಗ ಅಲ್ಲಿ ಬರ್ತಾ ಇರುತ್ತೆ. ಅದರಿಂದ ಅಲ್ಲಿ ಪ್ರಯಾಣ ಮಾಡೋ ಜನರಿಗೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಟ್ರೈನ್ಗೋಸ್ಕರ ಕಾತಿರುವ ಜನರು ಮತ್ತೆ ಮುಂಚೆ ಅಲ್ಲಿ ಹೋಗೋದು, ಅದೊಂದು ಪ್ರಾಬ್ಲಮ್ ಇದೆ. ಮತ್ತು ತುಂಬ ಆಕ್ಸಿಡೆಂಟ್ಗಳಾಗುತ್ತೆ. ಲಾಸ್ಟ್ ಇಯರ್ ಮಾತ್ರ ಬೆಂಗಳೂರಿನಲ್ಲಿಂದ 3 ಆಕ್ಸಿಡೆಂಟ್ ಆಗಿದೆ. ಆದರೆ ಅಷ್ಟೊಂದು ಏನು ಪ್ರಾಬ್ಲಮ್ ಆಗಿಲ್ಲ. ಆದರೆ 2023 ಜೂನ್ 2 ನಮ್ಮೆಲ್ಲರಿಗೂ ಗೊತ್ತಲ್ವ, ಹೌರಾ ಎಕ್ಸ್‌ಪ್ರೆಸ್ ತುಂಬ ಆಕ್ಸಿಡೆಂಟ್ ಆಗಿ 296 ಜನರು ಸತ್ತು ಹೋದರು, ಹೌದಲ್ವಾ? ಸೊ ಈ ಥರ ಆಕ್ಸಿಡೆಂಟ್ಗಳಾಗಿದೆ. ಅದು ನಮ್ಮ ಬೆಂಗಳೂರು ಎಕ್ಸ್‌ಪ್ರೆಸ್. ಮತ್ತು ಚೆನ್ನೈ ಬ್ಯಾಂಗ್ಳೂರ್ ಡಬಲ್ ಡೆಕ್ಕರ್ ಎಕ್ಸ್‌ಪ್ರೆಸ್ ಕೂಡ ಆಕ್ಸಿಡೆಂಟ್ ಆಗಿದೆ. ನೀಲಗಿರಿ ರೈಲ್ವೆ ಎಕ್ಸ್‌ಪ್ರೆಸ್ ಕೂಡ ಆಕ್ಸಿಡೆಂಟ್ ಆಗಿದೆ. ಮತ್ತು ಇಂಥ ಆಕ್ಸಿಡೆಂಟ್ಗಿಂತಲೂ ಆ ಟ್ರೈನಲ್ಲಿ ರನ್ನಿಂಗ್ ಬಂದು ಹತ್ತಾರಲ್ವ, ಅವರಲ್ಲಿ ತುಂಬ ಜನ 33 ಲಾಸ್ಟ್ ಇಯರ್ ಟ್ರೈನ್ ಸ್ಟಾರ್ಟ್ ಆಗಿರುತ್ತೆ. ಅದು ಆವಾಗಲೇ ಓಡಿಕೊಂಡು ಬರ್ತಾರಲ್ವ, ಓಡಿಕೊಂಡು ಹತ್ತನಂದ ಅದು ಹಿಡಿಯುವಾಗ ಹಂಗೆ ಕೆಳಗೆ ಬಿದ್ದು ಸತ್ತು ಹೋದ್ರೆ ಮಾತ್ರ ಒಂದು ವರ್ಷಕ್ಕೆ 33 ಹಂಗೆ ಸತ್ತಿದೆ. ಅದು ಬೆಂಗಳೂರಿನಲ್ಲಿ, ನಾನು ಇಂಡಿಯಾನಲ್ಲಿ ನೋಡಲಿಲ್ಲ, ಬೆಂಗಳೂರಿನಲ್ಲಿ ಅಷ್ಟು ಜನ ಒಂದು ವರ್ಷಕ್ಕೆ ಹಂಗೆ ಸತ್ತೋಗಿದ್ದಾರೆ. ಮತ್ತು ಆವಾಗ ಏನಾದರೂ ಪ್ರಾಬ್ಲಮ್ಗಳು ಬರುತ್ತೆ, ಟ್ರೈನ್ ಲೇಟಾಗಿ ಬರೋದು ಅದರಿಂದ. ಮತ್ತು ಹ್ಯಾಂಡ್ ಗ್ರೈನೇಡ್ ಅಂದರೆ ಕೈಯೆರಿ ಗುಂಡು ಅಂತಾರಲ್ಲ, ಬಾಂಬ್ ಚಿಕ್ಕದು, ಈ ಥರ ಕೈಯೆರಿ ಗುಂಡು ಆ ಥರ ತುಂಬ ಹಂಗಂಗೆ ಹೆಂಗಾದ್ರೂ ಯಾರಾದರೂ ಸುಮ್ಮನೆ ಬೇಕು ಅಂದರೆ ಹಾಕಿರ್ತಾರೆ. ಸೊ ಅದನ್ನು ಕಂಡುಹಿಡಿಯೋದು, ಅದು ಏನು ಬಾಂಬ, ಅದಕ್ಕೆ ಬಾಂಬ್ ಸ್ಕ್ವಾಡ್ ಎಲ್ಲ ಬಂದು ಅದನ್ನು ಚೆಕ್ ಮಾಡಿ ಆ ಥರ ವಸ್ತುಗಳೆಲ್ಲ ಇಟ್ಬಿಟ್ಟು ಹೋಗ್ಬಿಡ್ತಾರಂತೆ. ಸುಮ್ಮನೆ ಏನಾದರೂ ಒಂದು ಬ್ಯಾಗ್, ಏನಾದರೂ ಒಂದು ಬಾಕ್ಸ್ ಥರ, ಈ ಥರ ಏನಾದರೂ ಒಂದು ಇಟ್ಕೊಂಡು, ಅದು ಗ್ಲೌಸ್ ಥರ ಇರೋದು, ಅದರೊಳಗಡೆ ಏನಾದರೂ ಇರೋ ಥರ ಹಂಗೆಲ್ಲ ಇಟ್ಬಿಟ್ಟು ಹೋಗ್ತಾರಂತೆ. ಸೊ ಅದರಿಂದನೇ ತುಂಬ ಪ್ರಾಬ್ಲಮ್ ಆಗಿ ಆಮೇಲೆ ಬಾಂಬ್ ಸ್ಕ್ವಾಡ್ ಬಂದು ಅದು ಏನಿಂದ ಹುಡುಕಿ, ಮತ್ತು ಯಾರು ಇದು ಇಂದ ಗೊತ್ತಿರೋದಕ್ಕೂ ಇದು ಏನು ಇಂದ ಗೊತ್ತಿರೋದು ನೋಡೋದಕ್ಕೆ, ಇಂಥ ಪ್ರಾಬ್ಲಮ್ಗಳು ತುಂಬ ಬರ್ತಾಯಿದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಮತ್ತು ನಾವು ಬಾಂಬ್ ಇಟ್ಟಿದ್ದೀವಿ ಅದರಿಂದ ಫೋನ್ ಮಾಡಿ ಕೇಳೋದು, ಹಂಗೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಒಂದು ಲೀಡರ್, ஒரு ಇಂಜಿನಿಯರು ಅಲ್ಲೇ ಇರೋವರು ಇದು ಮದ್ಯಪಾನ ಮಾಡಿಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಎಲ್ಲಿ ಬರೋದು ಟ್ರ್ಯಾಕ್, ಎಲ್ಲಿ ಬರಬೇಕು ಅಂತ ಕೇಳೋದಿಲ್ಲ. ಅದರಲ್ಲೇ ಒಂದು ಸ್ವಲ್ಪ ಏನೋ ಕೇಳಿ ಅದರಲ್ಲಿ ಸ್ವಲ್ಪ ಲೇಟಾಗಿದೆ, ಅದರಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಮತ್ತು ಪಬ್ಜಿ ಗೇಮ್ ಆಡಿಕೊಂಡು ಪಬ್ಜಿನಲ್ಲಿ ಅವರು ಏನೇನು ಕೇಳ್ತಾರೆ ಅದನ್ನೆಲ್ಲ ಇವ್ರು ಮಾಡ್ತಾ ಹೋಗ್ಬೇಕಾ ಅಂಥ ಗೇಮ್ ಇದೆ ಅಲ್ವಾ. ಅಂಥ ಗೇಮ್ನಲ್ಲಿ
ஒரு பையன், ಒಂದು ಹುಡುಗ 12 ಇಯರ್ಸ್ ಬಾಯ್ ಪಬ್ಜಿ ಗೇಮ್ಗೆ ಅಡಿಮೆಯಾಗಿ ಅಲ್ಲಿ ಒಂದು ಗೇಮ್ ಇದೆ ಅಂತ, ಆ ಗೇಮ್ನಲ್ಲಿ ಅಡಿಮೆಯಾಗಿರುವಂಥ ಅವನು ಫೋನ್ ಮಾಡಿ ಕೇಳಿದ್ದಾನೆ. ಯಲಹಂಕ ರೈಲ್ವೆ ಸ್ಟೇಷನ್ ಇದೆ ಅಲ್ವಾ, ಯಲಹಂಕ ರೈಲ್ವೆ ಸ್ಟೇಷನ್ಗೆ ಫೋನ್ ಮಾಡಿ ಅಲ್ಲಿ ನಾವು ಇದು ಬಾಂಬ್ ಇದೆ, ಯಲಹಂಕ ರೈಲ್ವೆ ಸ್ಟೇಷನಲ್ಲಿ ಬಾಂಬ್ ಇದೆ ಅಂತ ಕೇಳಿದ್ದಾನೆ. ಸೊ ಅದರಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಮತ್ತು ಅವರು ಯಾರಿಂದ ಯೋಚನೆ ಮಾಡಿ ಯಾರು ಇವರಿಂದ ತಿಳ್ಕೊಂಡು ಅವರಿಗೆ ಫೋನ್ ಮಾಡಿ ಕೇಳಿದ ಮೇಲೆ ಅದು ಗೊತ್ತಾಯಿತು, ಈ ಹುಡುಗ ಒಂದು ಪಬ್ಜಿಗೆ ಅಡಿಮೆಯಾಗಿ ಹಿಂಗೆಲ್ಲ ಮಾಡಿದ್ದಾನೆ ಅಂತ ಆಮೇಲೆ ಗೊತ್ತಾಯಿತು. ಆಮೇಲೆ ಪೊಲೀಸವರೆಲ್ಲ ಹೋಗಿ ಅವನಿಗೆ ಕೌನ್ಸಿಲಿಂಗ್ ಎಲ್ಲ ಕೊಟ್ಟಿದ್ದಾರೆ. ಹಂಗೆಲ್ಲ ಇದೆ. ಅದು ಯಾಕೆ ಹಂಗೆ ಮಾಡಿದ್ದೀಯ, ನೀನು ಯಾಕೆ ಹಿಂಗೆ ಸುಳ್ಳು ಕೇಳಿದ್ಯಾ ಅಂತ ಕೇಳಿದ್ದಕ್ಕೆ, ನನ್ನ ಫ್ರೆಂಡ್ ಟ್ರೈನಲ್ಲಿ ಹೋಗ್ತಾ ಇದ್ದಾನೆ ಇವತ್ತು. ಆದರೆ ಅವನು ಆ ಟ್ರೈನಲ್ಲಿ ಹೋಗಿ ಬರೋದಂತೆ ಈ ಗೇಮಿಂದ ಏನೋ ಕೇಳಿದ್ದಾರೆ ಅಂತ ಅವನು ಹಂಗೆ ಕೇಳಿದ್ದಾನೆ. ಅದು ಗೇಮ್ನಲ್ಲಿ ಏನೇನು ಕೇಳ್ತಾರೆ ಅದನ್ನೇ ಮಾಡ್ಕೊಂಡು ಬರಬೇಕು ಅಂದ ಗೇಮ್ ಅದು. ಅಂಥ ಗೇಮ್ನಲ್ಲಿ ಈಗ ನಿನ್ನ ಫ್ರೆಂಡ್ ಇವತ್ತು ಊರಿಗೆ ಹೋಗ್ತಾನಂದರೆ ಅವನು ನೀನು ತಡೆ ಮಾಡು, ಅವನು ಹೋಗೋದೇ ನೀವು ಮಾಡು ಅಂತ ಕೇಳಿದ್ದಾರೆ. ಅದಕ್ಕೆ ಇವನು ಏನು ಮಾಡೋದು ಅಂತ ಗೊತ್ತಿಲ್ಲ. ಆದರೆ ಯಲಹಂಕ ರೈಲ್ವೆ ಸ್ಟೇಷನ್ಗೆ ಫೋನ್ ಮಾಡಿ ಈಗ ಬಾಂಬ್ ಇಟ್ಟಿದ್ದೇವೆ ಅಂತ ಕೇಳಿದ್ದಾನೆ. ಹೀಗೆಲ್ಲ ಮಾಡಿದ್ದಾರೆ. ನಾವು ಇದಕ್ಕೆಲ್ಲ ಪ್ರಾರ್ಥನೆ ಮಾಡಬೇಕು. ಮತ್ತು ಅಲ್ಲಿ ಕೆಲಸ ಮಾಡೋರು ತುಂಬ ಎಷ್ಟು ಜನ ಅಂತ ಕೇಳಲ್ಪಟ್ಟಿಲ್ಲ. ಇಂಡಿಯನ್ ರೈಲ್ವೆನಲ್ಲಿ ಭಾಳಷ್ಟು ಜನ 1,00,000 ಏನೋ ಕೆಲಸ ಮಾಡ್ತಾಯಿದ್ದಾರೆ. ಕಂಡಕ್ಟರ್ ಇದ್ದಾರೆ, ಇಂಜಿನ್ ಡ್ರೈವರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಮೋಟಾರ್ ಮ್ಯಾನ್ ಇದ್ದಾರೆ, ಪೋರ್ಟರ್, ಅப்புறம் ಗಾರ್ಡ್, ಸಿಗ್ನಲ್ ಮ್ಯಾನ್, ಸ್ಟೇಷನ್ ಮಾಸ್ಟರ್ ಇಂದ ಭಾಳಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ನೆನೆಸ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಇನ್ನೂ ಏನೇನು ಡಿಫಿಕಲ್ಟೀಸ್ ಅವ್ರಿಗೆ ಏನೇನು ಡಿಫಿಕಲ್ಟೀಸ್ ಇದೆ ಅಂದರೆ ಅದೇ ಪ್ಲ್ಯಾಟ್ಫಾರ್ಮ್ ಡಿಫಿಕಲ್ಟೀಸ್ ಇದೆ. ಮತ್ತು 10 lakhs ಪರ್ ಡೇ 10 lakhs ಜನರು ಬರ್ತಾರೆ ಅಂದರೆ ಎಷ್ಟು ಕಷ್ಟ ಅಲ್ವಾ. ಅದು ತುಂಬ ಟ್ರಾಫಿಕ್. ಈ ಒಂದು ಟ್ರೈನ್ ಬರೋ ಟ್ರ್ಯಾಕನ್ನು ಬಿಟ್ಟು ಬೇರೆ ಟ್ರ್ಯಾಕ್ನಲ್ಲಿ ಬಂದುಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಟ್ರೈನ್ ಯಾವ ಟ್ರ್ಯಾಕ್ನಲ್ಲಿ ಬಿಡಬೇಕು ಅಂತ ಇದರಲ್ಲೇ ಸ್ವಲ್ಪ ಟೈಮ್ ಆಗುತ್ತೆ. ಆದರೆ ಜನರು ಏನೇನು ಪ್ರಾಬ್ಲಮ್ ಸಂಧಿಸ್ತಾರೆ ಅಂದರೆ ಈಗ ಸೆಕೆಂಡ್ ಪ್ಲ್ಯಾಟ್ಫಾರ್ಮಲ್ಲಿ ಕಾಯ್ತಾ ಇರ್ತಾರೆ. ಆ ಟ್ರೈನ್ 5th ಪ್ಲ್ಯಾಟ್ಫಾರ್ಮ್ಗೆ ಬಂದುಬಿಡುತ್ತೆ ಅಂತ ಕೇಳಿದ್ಮೇಲೆ ಬೇಗ ಅಲ್ಲಿ ಹೊರಡೋದು, ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಗಳಾಗುತ್ತೆ, ಕೆಳಗಡೆ ಬೀಳೋದು. ಮತ್ತು ಅವರಿಗೆ ತಂದಿರುವ ಎಷ್ಟೋ ಬ್ಯಾಗ್ಗಳು ಕಳ್ಕೊಂಡು ಹೋಗೋದು. ಆಮೇಲೆ ಕಳ್ಳರು ತುಂಬ ಇರ್ತಾರೆ ಅಲ್ಲಿ. ಯಾರು ಕಳ್ಳರು ಅಂದ್ರೆ ನಮಗೆ ಗೊತ್ತಾಗೋದಿಲ್ಲ. ಯಾರು ಒಳ್ಳೆಯವರು ಯಾರು ಕಳ್ಳರು ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಅಂಥ ಕಳ್ಳರುಗಳಿದ್ದಾರೆ. ತುಂಬ ವಸ್ತುಗಳನ್ನು ಕಳ್ಳತನ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಮತ್ತೇನೆಂದರೆ ಟೈಮಿಂಗ್ ಸ್ವಲ್ಪ ಹಿಂದೆ ಮುಂದೆ ಇರೋದ್ರಿಂದ ಕೆಲವು ಪ್ಯಾಸೆಂಜರ್ಗಳು ಟ್ರೈನನ್ನು ಹತ್ತಕ್ಕೆ ಆಗೋದಿಲ್ಲ ಹಂಗಿರ್ತಾರೆ. ಸ್ವಲ್ಪ ಫ್ಯಾಮ್ಲಿನಲ್ಲಿ ಒಬ್ಬರಿಬ್ಬರು ಬಂದರೆ ಒಬ್ಬರು ಹತ್ಕೊಂಡ್ಬಿಡ್ತಾರೆ, ಇನ್ನಿಬ್ಬರು ಹತ್ತಕ್ಕೆ ಆಗೋದಿಲ್ಲ, ಹಂಗಾಗ್ಬಿಡುತ್ತೆ. ಇದಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡಬೇಕು. ಅಂಥ ಜನರು ನಾವು ಒಂದು ದಿನ ಊರಿಗೆ ಹೋಗ್ತಾ ಇದ್ದೀವಿ, ಊರಿಂದ ತೂತುಕುಡಿಯಿಂದ ಬೆಂಗಳೂರಿಗೆ ಬರ್ತಾಯಿದ್ದೀವಿ. ಒಂದು ಫ್ಯಾಮ್ಲಿಯಲ್ಲಿ ನಮ್ಮ ಜೊತೆ ನಿಂತ್ಕೊಂಡಿದ್ರು. ಅದು ಶಾರ್ಪ 3:15 ಶಾರ್ಪಾಗಿ ಸ್ಟಾರ್ಟ್ ಆಗುತ್ತೆ. ನಾವು ಎಷ್ಟೋ ಜೊತೆ ಬಂದಿದ್ದೀವಿ, ಶಾರ್ಪಾಗಿ ಸ್ಟಾರ್ಟ್ ಆಗುತ್ತೆ. ಈಗ ಈ ಫ್ಯಾಮ್ಲಿಯೆಲ್ಲ ಮಾತಾಡ್ಕೊಂಡಿರೋದು ಒಂದು 2-3 ಜನರು ಅಂಗಡಿಗೆ ಹೋಗ್ಬಿಟ್ರು. ಹೋಗಿದ್ಮೇಲೆ ಏನಾಯಿತು, ಸ್ಟಾರ್ಟ್ ಆಯಿತು, ಟ್ರೈನ್ ಮೂವ್ ಆಯಿತು. ಆ ಫ್ಯಾಮ್ಲಿಯಲ್ಲಿ ಸ್ವಲ್ಪ ಜನರು ಹತ್ಕೊಂಡ್ಬಿಟ್ರು, ಇನ್ನು 2-3 ಜನ ಹತ್ಕೊಂಡಿಲ್ಲ. ಹಿಂದೆ ಓಡಿ ಬಂದು ಆ ಟ್ರೈನನ್ನು ಹಿಂಗೆ ತಟ್ತಾ ಇದ್ದಾರೆ, ಹಿಂಗೆ ಮಾಡ್ತಾಯಿದ್ದಾರೆ. ಅದು ಹೆಂಗೆ ನಿಲ್ಲಲ್ಲ. ಆಮೇಲೆ ಇಲ್ಲಿಂದ ಕೋವಿಲ್ಪಟ್ಟಿ ರೈಲ್ವೆ ಸ್ಟೇಷನ್ ಒಂದು ಕಾರನ್ನು ಹಿಡಿದುಕೊಂಡು ಇಲ್ಲಿ ಹತ್ತಿರವರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಒಂದು ಕಾರನ್ನು ಹಿಡಿದುಕೊಂಡು ಕೋವಿಲ್ಪಟ್ಟಿ ಸ್ಟೇಷನ್ಗೆ ಹಂಗಾದ್ರೂ ಕೋವಿಲ್ಪಟ್ಟಿಗೆ ಬಂದಿಲ್ಲ.
ಆಮೇಲೆ ಹೆಂಗೋ ಹೇಗೋ ಅಂತ ಅವ್ರಿಗೆ ಎಷ್ಟು ಖರ್ಚೇ ಆಗುತ್ತೆ ಅಲ್ವಾ. ಒಂದು ಟಿಕೆಟು ವೇಸ್ಟ್ ಆಯಿತು, ಮತ್ತು ಒಂದು ಕಾರನ್ನು ತೊಗೊಂಡು ಮಧುರೈ ಬಂದ ಮೇಲೇ ಟ್ರೈನ್ ಹತ್ತಿದ್ರು. ಸೊ ಇದು ಇಂಥ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ಆವಾಗವಾಗ ನಾವು ಅಲ್ಲಿ ಬಾಂಬ್ ಇಟ್ಟಿದ್ದೀವಿಂದ ಏನೋ ವಸ್ತುಗಳನ್ನು ಇಟ್ಬಿಟ್ಟು ಜನರನ್ನು ಅಲ್ಲಾಡಿಸ್ತಾ ಇದ್ದಾರೆ. ಇನ್ನು 10 lakhs ಜನರು ಅಲ್ಲಿ ಬರ್ತಾರೆ ಅಂದರೆ ಅಲ್ಲಿ ಇರೋರು ಗಾರ್ಡ್, ಆಮೇಲೆ ಪೋಸ್ಟ್ ಮಾಸ್ಟರ್, ಏನು ಸ್ಟೇಷನ್ ಮಾಸ್ಟರ್, ಪೋಸ್ಟ್ ಮಾಸ್ಟರ್ ಅಲ್ಲ, ಸ್ಟೇಷನ್ ಮಾಸ್ಟರ್, ಸಿಗ್ನಲ್ಮೆನ್, ಪೋರ್ಟರ್, ಆಮೇಲೆ ಅಲ್ಲಿರುವ ಇಂಜಿನಿಯರಿಂಗಳು, ಅಲ್ಲಿರುವ ಗಾರ್ಡ್, ಪೊಲೀಸರು, ಗಾರ್ಡ್, ಇವರಿಗೆಲ್ಲ ಎಷ್ಟೊಂದು ಕಷ್ಟಗಳಲ್ವಾ. ಅಲ್ಲಿ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ತುಂಬ ಜನರ ಪ್ಲಾಟ್ಫಾರ್ಮ್ ನಿದ್ದೆ ಮಾಡ್ತಾ ಇರ್ತಾರೆ. ತುಂಬ ಕಷ್ಟ. ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ ನಿಮಗೆ. ಏನೋ 10 lakhs ಅಂದರೆ ತುಂಬಾ ಕಷ್ಟ. ಅದನ್ನು ನಡ್ಸ್ಕೊಂಡು ಹೋಗೋದಕ್ಕೆ ನಾವೆಲ್ಲರಿಗೂ ಪ್ರಾರ್ಥನೆ ಮಾಡಬೇಕು. ತುಂಬ ಅವರವರಿಗೆ ಏನೇನು ಜವಾಬ್ದಾರಿ, ಅವರವ್ರಿಗೆ ಏನೇನು ಕೆಲಸಗಳಿದೆಯೋ ಅವರವರ ಡ್ಯೂಟಿಯನ್ನು ಅವರವರು ಚೆನ್ನಾಗೇ ನೋಡಿಕೊಂಡು ಬಂದಿದ್ದರೆ ಎಲ್ಲ ಪರ್ಫೆಕ್ಟಾಗಿ ನಡೆಸ್ಕೊಂಡು ಬರ್ಬೋದು. ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ತುಂಬ ಜನರಿಗೆ ಗೊತ್ತಿಲ್ಲದೆ ಬೇರೆ ಟ್ರೈನ್ 78,000 ಜನರು ಬೇರೆ ಕಡೆಯಿಂದ ಬೆಂಗಳೂರು ಬಂದು ಮತ್ತೆ ಇಲ್ಲಿಂದ ಬೇರೆ ಟ್ರೈನನ್ನು ಹತ್ಕೊಂಡು ಹೋಗೋ ಜನರಾಗಿದ್ದಾರಂತೆ. ಅವங்கள ಟ್ರೈனை வந்து ಬೇರೆ ಟ್ರೈನ್லேருந்து ಮತ್ತೆ ಒಂದು ಟ್ರೈனை வந்து ಚೇಂಜ್ ಮಾಡಿಕೊಂಡು ಹೋಗೋರು ಮಾತ್ರ 78,000 ಜನರು ಇದ್ದಾರಂತೆ. ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಕ್ಕೆ. ಯಾಕಂದರೆ ಹಂಗೆ ಬರುವಾಗ ಟ್ರೈನ್ ಸ್ವಲ್ಪ ಅವ್ರ ಟ್ರೈನ್ ಲೇಟಾಗಿ ಬಂದ್ರೂ ಇದೇನು ತುಂಬ ಪ್ರಾಬ್ಲಮ್ ಇವ್ರು ಫೇಸ್ ಮಾಡ್ತಾ ಇದ್ದಾರೆ. ಏನಂದ್ರೆ ಅವ್ರು ಬರುವ ಟ್ರೈನ್ ಲೇಟ್ ಆದರೆ ಈ ಟ್ರೈನ್ ಬೇಗ ಹೋಗ್ಬಿಡುತ್ತೆ. ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದರೆ ಈ ಟ್ರೈನ್ ಬೇಗ ಹೋದರೆ ಅವ್ರು ಬರುವ ಟ್ರೈನ್ ಲೇಟ್ ಆದರೆ ಈ ಟ್ರೈನನ್ನು ಹತ್ತಕ್ಕಾಗಲ್ಲ. ಹಂಗೆಲ್ಲ ಡಿಫಿಕಲ್ಟೀಸ್ ಆಗುತ್ತೆ. ಸೊ ಇದಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡಬೇಕು. ಒಂದು ದಿನ ನಾವು ಟ್ರೈನಲ್ಲಿ ಹೋಗ್ತಾ ಇರುವಾಗ ನಮ್ಮ ಊರಿಂದ மதுரையிலேருந்து ஒரு இந்த ಕುಳು ಮகளிರ್ ಕುಳು ನಮ್ಮ ಊರಲ್ಲೆಲ್ಲ ಇರುತ್ತೆ. ಆ ಕುಳುವಿಂದ ಮೈಸೂರಿಗೆ ಬಂದಿದ್ದಾರೆ. ಮೈಸೂರನ್ನು ನೋಡೋಣ ಅಂತ ಟೂರಿಸಮ್ ಥರ ಬಂದಿದ್ದಾರೆ. ಬಂದಿರೋರೆಲ್ಲ ತುಂಬ ಒಂದು 40 years 50 years ಅಂತ ಜನರು. ಈಗ ಎಲ್ಲ ಮೈಸೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಟ್ರೈನ್ ಹತ್ತಿದ್ದಾರೆ. ಇದರಲ್ಲಿ ಒಂದು 55 years ಮೇಲೆ ಇರುವ ಅವರು ಅಮ್ಮ ಮಾತ್ರ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಟ್ರೈನ್ ಹತ್ತಿಲ್ಲ. ಈಗ ಅಲ್ಲಿರೋರೆಲ್ಲ ಅಲ್ಲಿರೋ ಪೊಲೀಸ್ ಅವರೆಲ್ಲ ಸೇರಿಕೊಂಡು ಟ್ರೈನ್ ಇಲ್ಲಿಂದ ಹೋಗುವ ಟ್ರೈನನ್ನು ಹತ್ತಿದ್ದಾರೆ. ಆ ಅಮ್ಮ ಕೂತ್ಕೊಂಡು ಅಳ್ತಾ ಇದ್ದಾರೆ. ನಾವು ಅದರಲ್ಲಿ ನಾವು ಹತ್ತಿದ್ದೀವಿ. ಒಬ್ಬರ ಹತ್ರ ಎಲ್ಲರ ಹತ್ರ ಕೇಳ್ತಾ ಇದ್ದಾರೆ, ಅಮ್ಮ ನಾನು ಮಧುರೆಗೆ ಹೋಗಬೇಕು. ನಾನು ಮಧುರೆಯಿಂದ ಅಲ್ಲಿ ಇಳಿದು ಮಾಟುತಾವಣಿಯಲ್ಲಿ ಇಳಿದು ಮತ್ತೆ ಇನ್ನೊಂದು ವಿಲೇಜ್ ಅಲ್ಲಿ ಹೋಗ್ಬೇಕಂತೆ. ಆದರೆ ನನಗೆ ಗೊತ್ತಿರಲ್ಲ. ಈಗ ನನ್ನ ಜೊತೆ ಬಂದವರು ಎಲ್ಲರೂ ಬಿಟ್ಬಿಟ್ಟು ಹೋದರು. ನನಗೆ ಏನು ಮಾಡೋದು ಅಂತ ಗೊತ್ತಿರಲ್ಲ ಅಂತ ತುಂಬ ಅಳ್ತಾ ಇದ್ದಾರೆ. ನನ್ನನ್ನು ನೋಡಿದರೆ ನಾನು ಅವರ ಅಳ್ವದೆಲ್ಲ ನೋಡಿದರೆ ನನ್ನ ಹತ್ರ ನಾನು ಚೆನ್ನಾಗಿ ಮಾತಾಡಿದ್ದೇನೆ. ನನ್ನನ್ನು ಹಿಡ್ದುಕೊಂಡ್ಬಿಟ್ರು. ನನ್ನ ಕೈ ಹಿಡ್ದುಕೊಂಡ್ಬಿಟ್ಟು, ಅಮ್ಮ ನನ್ನನ್ನು ಹೆಂಗೆ ನಮ್ಮ ಮನೇಲಿ ಹೆಂಗಾದ್ರು ಸೇರಿಸ್ಬಿಡು, ராசாத்தி நீ நல்லா இருப்ப, என்னை எப்படியாவது சேர்த்துருங்கிறாங்க. ನಾನು ಒಬ್ಬಳೇ ಹೋದರೆ ಪರವಾಗಿಲ್ಲ, ಬಿಡ್ತೀನಿ. ನಾನು ಇಬ್ಬರು ಮಕ್ಕಳನ್ನು ಇಟ್ಕೊಂಡು ಹೋಗ್ತೀನಿ. ನಾನು ಹೆಂಗೆ ಬಿಡೋದು? ಎಷ್ಟು ಕೇಳಿದ್ರೂ ಅವರು ಅಳ್ತಾ ಇದ್ದಾರೆ. ಎಲ್ಲರನ್ನೂ ಈಗ ಬಿಟ್ಬಿಟ್ರು. ನನ್ನ ಕೈನ ಹಿಡ್ದುಕೊಂಡ್ಬಿಟ್ರು. ನಾನು ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ಏಸಪ್ಪ ಈ ಪಾಟಿಗೆ ಏನಾದರೂ ಒಳ್ಳೇದು ಮಾಡಿ, ಈ ಅಜ್ಜಿಗೆ ಏನಾದರೂ ಒಳ್ಳೇದು ಮಾಡಿ ದೇವ್ರೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಮೇಲೆ ಅವ್ರು TTR ಅವರು ಬಂದರು. ಅವ್ರು ಬಂದಮೇಲೆ ಅವ್ರ ಹತ್ರ ಕೇಳಿದೆ, ಈ ಮಧುರೈನಲ್ಲಿ ಯಾರಾದ್ರು ಹೋಗ್ತಾ ಇದ್ದಾರಾ ಅಂತ ಹೇಳಿದ್ರೆ ಅವ್ರು ತುಂಬ ಹೆಸರುಗಳಿದೆ. ಆದರೆ ಯಾರೋ ಒಬ್ರಿಗೂ ಸುಮ್ಮನೆ ಅವರು ಈ ಅಜ್ಜಿ ಅಳುವುದನ್ನು ನೋಡಿ ಅವ್ರಿಗೂ ಬೇಜಾರಾಯಿತು.
ಬೇಜಾರು ಮಾಡಿಕೊಂಡು ಅವರು ಅದರಲ್ಲಿ ಇರುವ ಮದುವೆಗೆ ಯಾರ್ಯಾರು ಹೋಗ್ತಾರೆ ಅಂತ ಲಿಸ್ಟ್ ಇರುತ್ತಲ್ವ, ಅದರಲ್ಲಿ ಒಬ್ಬ ವ್ಯಕ್ತಿಗೆ ಅವ್ರು ಫೋನ್ ಮಾಡಿದರು. ಫೋನ್ ಮಾಡಿ ಇಲ್ಲಿ ಒಬ್ಬರು ಇದ್ದಾರೆ, ಈ ಕಡೆ ಇಂದ ಮದುವೆಗೆ ಮಾಟತಾವಣಿಯಿಂದ ಯಾವ ಕಡೆ ಹೋಗ್ಬೇಕು ಅಂತ ಕೇಳ್ತಾರೆ, ನೀವು ಬಿಡ್ಬೋದು ಅಂತ ಅವ್ರಿಗೆ ಫೋನ್ ಮಾಡಿ, ಅವರು ನೆಕ್ಸ್ಟ್ ಸ್ಟೇಷನ್ ಬರುವಾಗ ನಮ್ಮ ಕಂಪಾರ್ಟ್ಮೆಂಟ್ಗೆ ಬಂದು ಈ ಅಜ್ಜಿ ಹತ್ರ ಮಾತಾಡಿ, ನಾನು ನಿನ್ನೆಕೊಂಡು ನಿಮ್ಮ ಊರಲ್ಲಿ ಬಿಟ್ಬಿಡ್ತೀನಿ, ನೀವು ಧೈರ್ಯವಾಗಿರಿ, ಅಳೋದು ಬೇಡ ಅಂದೆಲ್ಲ ಮಾತಾಡಿದ ಮೇಲೆ ಸಮಾಧಾನವಾಗಿ ಮತ್ತೆ ಅದನ್ನು ಬಿಡಲ್ಲ. ಅಮ್ಮ ಆ ತಂಬಿ ನಂಬರನ್ನು ನೀವು ವಾಂಗಿ ಹಚ್ಕೋ, ಅವನು ಹೆಂಗೆ ಕೊಂಡು ಹುಡ್ರೂ ತರಲ್ಲ, ಅವ್ರಿಗೆ ಭಯ, ಅವನು ಎಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾನೋ, ಹೆಂಗೆ ಬಿಡ್ತಾನೋ. ಆಮೇಲೆ ನಾನು ಅವ್ರ ನಂಬರನ್ನು ತೊಗೊಂಡಿಟ್ಟೆ. ಅವ್ರಿಗೆ ನಾವು ಕೊಯಂಬತ್ತೂರಿನಲ್ಲಿ ಇದ್ದೀವಿ, ಮತ್ತೆ ಅವರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ. ಆಮೇಲೆ ಹೆಂಗೋ ಅವ್ರ ಮದುವೆಯಲ್ಲಿ ಇಳಿದು ಅವ್ರ ಮಾಟತಾವಣಿ ಬಸ್ ಏರಿ ಮತ್ತು ಅವ್ರು ಯಾವ ಕಡೆ ಹೋಗಬೇಕೋ ಆ ಕಡೆ ಹೋದವರೆಗೂ ನನಗೂ ಸಮಾಧಾನ ಇಲ್ಲ. ಅವರು ಫೋನ್ ಮಾಡಿ ಕೇಳಿದರು, ಈಗ ನಾನು ಬಂದಿದ್ದೇನಮ್ಮ, ನನ್ನನ್ನು ಇಂಥ ತಂಬಿ ಒಂದೇ ಹೆಣ್ಣಿಂಕೊಂಡು ಹುಟ್ಟಿದ್ದಾರೆ, ಈ ತಮ್ಮ ನನ್ನನ್ನು ನಮ್ಮ ಮನೆ ಹತ್ರ ಬಿಟ್ಬಿಟ್ಟಿದ್ರು ಅಂತ ಕೇಳುವವರೆಗೆ ಸಮಾಧಾನ ಇಲ್ಲ. ಹಂಗೆ ಅವ್ರು ಫೋನ್ ಮಾಡಿ ಕೇಳಿದರು. ಹಿಂಗೆಲ್ಲ ಆಗ್ಬಿಡುತ್ತೆ. ಕೆಲವರಿಗೆ ಹೇಗೆ ಯಾವ ಸ್ಟೇಷನಲ್ಲಿ ಹತ್ತೋದು ಏನಂತ ಗೊತ್ತಿರೋದೇ ಹತ್ಬಿಡ್ತಾರೆ. ಅದಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಸಿಂಗಲ್ ಡೇ ಪರ್ ಡೇಗೆ 10 lakhs ಜನರು ಅಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇದ್ದಾರೆ. ನಾವು ತುಂಬ ಜವಾಬ್ದಾರಿ ತೊಗೊಂಡು ಪ್ರಾರ್ಥನೆ ಮಾಡಬೇಕು ಅಲ್ವಾ. ನಾವು ಪ್ರಾರ್ಥನೆ ಮಾಡೋಣ, ಯಾರಿಗೆ ಏನು ತೊಂದರೆ ಆಗದಂತೆ ಅಲ್ಲಿ ಬರೋವರು ಹೋಗುವ ಜನರಿಗೆ ಇದು ಸುವಿಶೇಷ ಸಾರಲ್ಪಡಬೇಕು. ಟ್ಯಾಕ್ಸ್ ಕೊಡೋವರು, ಪ್ರಾರ್ಥನೆ ಮಾಡೋವರು, ಅಲ್ಲಿ ಕೆಲಸ ಮಾಡೋರು ಯೇಸುವನ್ನು ರಚನೆಗೆ ಹೊಂದಿದವ ಇರಬೇಕು. ಪ್ರಾರ್ಥನೆಯಲ್ಲೇ ಆ ಕಡೆ ತಿರುಗಾಡ್ತಾ ಇರೋ ಜನರು, ಪ್ರಾರ್ಥನೆಯಲ್ಲೇ ಇರುವ ಜನರಿದ್ದರೆ ಅಲ್ಲಿ ಅದು ರೈಲ್ವೆ ಸ್ಟೇಷನ್ಗೆ ವಿರೋಧವಾಗಿ ಏನೇನು ಸತ್ರುವಿನ ಕ್ರಿಯೆಗಳಿದೆಯೋ ಅದೆಲ್ಲ ಏನಿಲ್ಲದಾಗುತ್ತೆ. ಅಲ್ಲಿನೂ ಪ್ರಾರ್ಥನೆ ಮಾಡುವವರು ಜಾಸ್ತಿ ಜನ ಎದ್ದೇಳಬೇಕು. ಎಷ್ಟೋ ಕೆಲಸ ಮಾಡುವ ಜನರಿದ್ದಾರಲ್ವ, ಅಲ್ಲಿ ವರ್ಕಿಂಗ್ ಪೀಪಲ್ಸ್ ಇದ್ದಾರಲ್ಲ, ಅವರೆಲ್ಲ ರಕ್ಷಣೆಗೆ ಹೊಂದಬೇಕು. ಅವ್ರಿಗೆ ಏನು ಕೆಲಸದಲ್ಲಿ ಇದ್ರೂ ಅವ್ರು ಯಾವಾಗಲೂ ಪ್ರಾರ್ಥನೆಯಲ್ಲೇ ಇದ್ದಾರೆ ಅಂದರೆ ಅಲ್ಲಿ ಸತ್ತುರುಂಡೆ ಕ್ರಿಯೆಗಳು ಹಂಗೆ ಏನಿಲ್ಲದಾಗುತ್ತೆ. ಈ ರೈಲ್ವೆ ಸ್ಟೇಷನ್ನಲ್ಲಿ ಇನ್ನೂ ಸುರಕ್ಷಿತವಾಗಿ ಜನರು ಹೋಗೋದು ಬರೋದು ಎಲ್ಲ ಆಗುತ್ತೆ ಅಲ್ವಾ. ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಏನು ಆಕ್ಸಿಡೆಂಟ್ಗಳಾಗದಂತೆ ಅದಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡೋಣ. ಆದರೆ 15 ಟ್ರ್ಯಾಕ್ ಇದೆ, ಇನ್ನೂ ಈ 15 ಟ್ರ್ಯಾಕ್ ಕೂಡ ಸಾಲಲ್ಲ, ಇನ್ನೂ ಸಾಕಾಗಲ್ಲ, ಇನ್ನೂ ಬೇಕು ಅಂತ ಏನೋ ಕೆಲಸಗಳೆಲ್ಲ ಮಾಡ್ತಾಯಿದ್ದಾರೆ. ಅದು ಎಲ್ಲದಕ್ಕಾಗೂ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಅಲ್ಲಿ ಕೆಲಸ ಮಾಡೋರು ಎಲ್ಲರಿಗಾಗೂ ಸೇರಿ ಪ್ರಾರ್ಥನೆ ಮಾಡೋಣ. நல்ல தகப்பனே, உமக்கு ஸ்தோத்திரம் ஸ்தோத்திரம் ஸ்தோத்திர ஏசப்பா, ஸ்தோத்திர ஏசப்பா. அப்பா இயேசுவே உமக்கு நன்றி நன்றி ஏசப்பா, ஸ்தோத்திர ஏசப்பா. அப்பா ஸ்தோத்திரம் ஸ்தோத்திரம் ஒவ்வொரு நாளும் ஏசப்பா, ஸ்தோத்திர ஏசப்பா. அப்பா ஸ்தோத்திரம் ஸ்தோத்திரம் ஸ்தோத்திர ஏசப்பா. ஏசப்பா 1 லட்சம் 2 லட்சம் இல்லை ஏசப்பா. அப்பா ஏசப்பா, ஸ்தோத்திர ஏசப்பா. 10 லட்சம் ஜனர் ஏசப்பா, ஸ்தோத்திர ஏசப்பா. அப்பா இயேசுவே கூடி வர்றாங்க ஏசப்பா, ஸ்தோத்திர ஏசப்பா. அப்பா இயேசுவே இந்த KSR ரயில்வே ஸ்டேஷனுக்காக இயேசுவே உமக்கு ஸ்தோத்திரம் ஸ்தோத்திர ஏசப்பா. அப்பா இவ்வளோ ஜனங்கள் வருகிற அந்த இடம் பாதுகாப்பாக இருக்கணும் ஏசப்பா, ஸ்தோத்திர ஏசப்பா. அந்த இடத்துக்கு விரோதமாக எந்த சத்துருடைய கிரியைகளும் இருக்கக்கூடாது ஏசப்பா. அப்பா இயேசுவே ஸ்தோத்திர ஏசப்பா, ஸ்தோத்திர ஏசப்பா. ಬೆಂಗಳೂರು ಏಸಪ್ಪ ರೈಲ್ವೆ ಸ್ಟೇಷನ್ ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡ್ತೇನೆ ಏಸಪ್ಪ. 10 ಲಕ್ಷ ಜನರು ಏಸಪ್ಪ ಅಲ್ಲಿ ಕೂಡಿ ಬರ್ತಾರಲ್ಲ ಏಸುವೆ, ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಅವರೇಸಪ್ಪ ಸುರಕ್ಷಿತವಾಗಿ ಬಂದು ಸುರಕ್ಷಿತವಾಗಿ ಹೋಗಬೇಕೇಸಪ್ಪ. ಅಪ್ಪ ಯೇಸುವೆ, ಸತ್ತೂರು ಏಸಪ್ಪ, ರೈಲ್ವೆ ಸ್ಟೇಷನ್ಗೆ ವಿರೋಧವಾಗಿ ಯಾವ ಕಾರ್ಯಗಳನ್ನು ಮಾಡದಂತೆ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ, ಅವನುடைய ಯೋಚನೆಗಳೇಸಪ್ಪ, ಸ್ತೋತ್ರ ಏಸಪ್ಪ, ಏನು ಇಲ್ಲದ ಆಗಲಿ ಏಸಪ್ಪ, ಲಯವಾಗಲಿ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ, ಆ ರೈಲ್ವೆ ಸ್ಟೇಷನಲ್ಲಿ ಕೆಲಸ ಮಾಡುವ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ, ಸ್ಟೇಷನ್ ಮಾಸ್ಟರ್ ಏಸಪ್ಪ, ಸ್ತೋತ್ರ ಏಸಪ್ಪ. ಗಾಡ್ಸ್ ಇಂಜಿನಿಯರ್ ಅಪ್ಪ, ಇಂಜಿನ್ ಡ್ರೈವರ್ಗೆ, ಕಂಡಕ್ಟರ್ಗೆ ಏಸಪ್ಪ, ಸ್ತೋತ್ರ ಏಸಪ್ಪ. ಮೋಟಾರ್ ಮ್ಯಾನ್ ಏಸಪ್ಪ, ಪೋರ್ಟರ್, ಸ್ಟೇಷನ್ ಮಾಸ್ಟರ್, ಸಿಗ್ನಲ್ ಮ್ಯಾನ್ ಎಲ್ಲರೂ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ, ಸ್ತೋತ್ರಂ ಸ್ತೋತ್ರ ಏಸಪ್ಪ. ನಿನ್ನ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ದೇವರ ಯೇಸುವೆ. ಅಪ್ಪ ಯೇಸುವೆ, ಅಪ್ಪ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ, ಅವರವರಿಗೆ கொடுக்கப்பட்ட வேலைகள் ஏசப்பா, ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ, ಎಷ್ಟು ಒಳ್ಳೆ ಜವಾಬ್ದಾರಿ ಏಸಪ್ಪ, ಸ್ತೋತ್ರ ಏಸಪ್ಪ. ಏಸಪ್ಪ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ.
அவரவருக்கு இருக்கிற ஏசப்பா பொறுப்புகளை உண்மையாய் அவங்க செய்யும்போது ஏசப்பா ஸ்தோத்திரம் ஸ்தோத்திரம் ஏசப்பா. அப்பா ஸ்தோத்திரம் ஜாக்கிரதையாக செய்யும்போது ஏசப்பா எவ்வளோ உயிர்கள் ஏசப்பா ஸ்தோத்திரம் ஏசப்பா ஸ்தோத்திரம் ஏசப்பா. அப்பா தப்புவிக்கப்படும் ஏசப்பா ஸ்தோத்திரம் ஏசப்பா. அப்பா ஸ்தோத்திரம் ஏசப்பா. இந்த நைட்டு வேலைகளில் ஏசப்பா ஸ்தோத்திரம் இந்த கார்டுங்க ஸ்டேஷன் மாஸ்டருங்க எல்லாம் ಅಪ್ಪ ಸೋದರ ಸಪ್ಪ ಅಪ್ಪ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ನಿತ್ಯ ಮಾಡೋದು ಕೆಲಸ ಮಾಡಬೇಕಲ್ವಾ ದೇವರೇ ಯೇಸುವೆ ಸ್ತೋತ್ರ ಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ ಸಪ್ಪ. ಅವರು ಅಪ್ಪ ಸ್ತೋತ್ರ ಒಂದು ದಿನ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಯೇಸುವೆ ಸ್ತೋತ್ರ ಸಪ್ಪ. ಅಪ್ಪ ಯೇಸುವೆ ನೀರು ಅವರೆಲ್ಲ ಸಪ್ಪ ಸ್ತೋತ್ರ ಬೇಕಾಗಿರುವ ಜ್ಞಾನವನ್ನು ಬುದ್ಧಿಯನ್ನು ನೀವು ಕೊಡಬೇಕು ದೇವರೇ ಯೇಸುವೆ ಸ್ತೋತ್ರ ಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ 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 ಸಪ್ಪ. ಅಪ್ಪ ಸ್ತೋತ್ರ ಎತ್ತನೆ ಇಸಪ್ಪ ಸ್ತೋತ್ರ. ಎಷ್ಟೋ ಜನರು ಬರುವಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಿಲ್ಲ ಅದೇ ಸಪ್ಪ ಸ್ತೋತ್ರ ಸಪ್ಪ. ಎಷ್ಟೋ ಸಪ್ಪ ಜನರು ತങ്ങളുടെ ವಸ್ತುಗಳನ್ನು ಕಳ್ಕೊಂಡಿದ್ದಾರಲ್ಲ ದೇವರೇ ಯೇಸುವೆ ಸ್ತೋತ್ರ சப்பா. அப்பா இயேசுவே ஸ்தோத்திரம். எவ்வளவோ திருடர்களே சப்பா, பொருள்களை திருடுறவங்க சப்பா ஸ்தோத்திரம் அந்த இடத்துல இருக்கிறாங்களே சப்பா. இதில் இருந்து எல்லாம் சப்பா தப்பிக்கணும் சப்பா. எத்தனையோ பேர் சப்பா ஸ்தோத்திரம் கையில் இருக்கிற பணத்தை பொருளை இழந்தே சப்பா ஸ்தோத்திரம் என்ன செய்வதுன்னு திக்கலாமல் இருக்கிறாங்களே சப்பா. இந்த நிலைமை எல்லாம் மாறணும் இயேசுவே ஸ்தோத்திரம் சப்பா. அப்பா அந்தந்த இடங்கள்ல ஏசப்பா ஸ்தோத்திரம். அப்பா ஸ்தோத்திரம் ஸ்தோத்திர சப்பா. போலீஸ் அதிகாரிகளை சப்பா குழந்தைகளை கடத்துறாங்க சப்பா ஸ்தோத்திர சப்பா ஸ்தோத்திர சப்பா. அப்பா இயேசுவே இப்படிப்பட்ட காரியங்கள்லாம் நடக்காதபடிக்கு ஏசப்பா ஸ்தோத்திரம். ஒவ்வொரு பிள்ளைகளையும் நீங்கள் பாதுகாக்கணுமே ஏசப்பா ஸ்தோத்திர சப்பா. அப்பா ஸ்தோத்திரம். அநேக ஸ்டேஷன்களில் பெண்களுக்கு பாதுகாப்பு இல்லை ஏசப்பா ஸ்தோத்திர சப்பா. என் தேவன் ஏசப்பா இந்த காரியங்கள் எல்லாம் பார்த்து ஏசப்பா. அப்பா எங்களுடைய இந்திய ரயில்வே சப்பா ஸ்தோத்திர சப்பா இதுக்கெல்லாம் ஒரு நல்ல நடவடிக்கை எடுக்கும்படிக்கு அப்பா இயேசுவே நீங்கள் கிருபை கொடுக்கணும் ஏசப்பா ஸ்தோத்திரம். ஞானத்தை கொடுக்கணும் ஏசப்பா. எவ்வளோ பேர் ஏசப்பா ஸ்தோத்திரம் ட்ரெயின் புறப்பட்டவொடனே ஓடி போய் ஏசப்பா அந்த ட்ரெயினை ஏற முடியாமல் கீழே விழுந்து எவ்வளோ பேர் மறிக்கிறாங்க ஏசப்பா ஸ்தோத்திரம். இதிலிருந்து எல்லாம் நீங்கள் தப்பு வைக்கணும். ரத்த வெறி பிடித்த ஆவி ஏசப்பா ஸ்தோத்திரம். அப்பா ஸ்தோத்திர ஏசப்பா. ஆக்சிடென்ட்டுகளை உண்டு பண்ணி ஏசப்பா ஜனங்களை அழிக்க நினைக்கிற பொல்லாத சத்துருவின் கிரியைகள் நிர்மூலமாகட்டும் ஏசப்பா. எந்தெந்த ட்ராக்குகள் ஏசப்பா ஸ்தோத்திரம் சரி செய்யப்படணுமோ அதெல்லாம் சரி செய்யப்படணும். யார் யாருக்கு என்னென்ன வேலைகள் இருக்குதோ அதெல்லாம் அவங்க ஒழுங்காக செய்யணும் ஏசப்பா ஸ்தோத்திர ஏசப்பா. அப்பா இயேசுவே ஸ்தோத்திரம். எங்களுடைய பெங்களூர் அப்பா ஸ்தோத்திர ஏசப்பா ஸ்டேஷனில் இருந்து ஏசப்பா ஸ்தோத்திரம். எங்கள் பெங்களூர் KSR ಸ್ಟೇಷನ್ಲಿ ಏಸಪ್ಪ ಯಾವ್ಯಾವ ಕಡೆ ಟ್ರೈನು ಅಪ್ಪ ಸ್ತೋತ್ರ ಹೋಗ್ತಾ ಇದೆ ಎಲ್ಲ ಟ್ರೈನ್ಗಳು ಸೇಫಾಗಿ ಹೋಗಬೇಕು, ಸೇಫಾಗಿ ಬರಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. அப்பா இயேசுவே ஸ்தோத்திர. பெங்களூர் பட்டணவன் அப்பா நீர் ஆளுகை செய்யுங்க ஏசப்பா ஸ்தோத்திர ஏசப்பா ஸ்தோத்திர ஏசப்பா. அப்பா ஸ்தோத்திர ஏசப்பா. ஜனங்கள் ஏசப்பா ஸ்தோத்திர ஏசப்பா ஸ்தோத்திர ஏசப்பா. குண்டுகள் அங்கங்கே குண்டுகளை வச்சுட்டு ஏசப்பா ஸ்தோத்திர. அப்பா ஸ்தோத்திர ஏசப்பா ஸ்தோத்திர. ஏதாவது பொருளை வைத்துக்கொண்டு ஏதாவது பெட்டி அதை பாக்ஸ் அதாவது வைத்துக்கொண்டு ஏசப்பா ஸ்தோத்திரம் பாம்பு இಟ್ಟಿದ್ದೀವಿ ಇಂದ ಯೇಸುವೆ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಜನಗಳನ್ನು ಏಸಪ್ಪ ಸ್ತೋತ್ರ ಅಲ್ಲಾಡಿಸುವ ಯೇಸುವೆ ಸ್ತೋತ್ರ. ವ್ಯಕ್ತಿಗಳನ್ನು ಏಸಪ್ಪ ಸ್ತೋತ್ರ ಏಸಪ್ಪ ನೀವು ಮುಟ್ಟಬೇಕು ಯೇಸುವೆ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಸ್ತೋತ್ರ. ಹೆಚ್ಚು ಕಮ್ಮಿ ಏನಾದರೂ ಆದರೆ ಏಸಪ್ಪ ಸ್ತೋತ್ರ ಒಂದು ದಿನಕ್ಕೆ ಏಸಪ್ಪ ಅಪ್ಪ 10 ಲಕ್ಷ ಜನರು ಕೂಡಿ ಬರ್ತಾರಲ್ವ ಯೇಸುವೆ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಆ ಸ್ಥಳವನ್ನು ನೀವು ಕಾಪಾಡಬೇಕು ದೇವರೇ. ನಮ್ಮ ಬೆಂಗಳೂರು ಪಟ್ಟಣವಿಗೆ ಯೇಸುವೆ ಸ್ತೋತ್ರಂ ಸ್ತೋತ್ರ ಏಸಪ್ಪ. ನಿಮ್ಮ ಮನಮೆರುಗೋ ದೇವನಾಗಿರ್ಬೇಕು ಯೇಸುವೆ ಸ್ತೋತ್ರ ಏಸಪ್ಪ. அப்பா இயேசுவே ஸ்தோத்திரம் ஸ்தோத்திரம் ஸ்தோத்திர ஏசப்பா ஸ்தோத்திர ஏசப்பா ஸ்தோத்திர ஏசப்பா. அப்பா ஒவ்வொரு நாள் ஏசப்பா ஸ்தோத்திர ஏசப்பா. ಅಲ್ಲಿ ಬರುವ ಜನರು ಏಸಪ್ಪ ಅಪ್ಪ ಸ್ತೋತ್ರ ಪಾದುಗಪ್ಪ ಒಂದು ಪಾದುಗಪ್ಪ ಹೋಗೋಣ ಏಸಪ್ಪ ಸ್ತೋತ್ರ ಏಸಪ್ಪ. ಯಾರಿಗೆ ಯಾವ ಕಷ್ಟಗಳು ಬರೋದ್ರಿಂದ ಏಸಪ್ಪ ಯಾವ ಊರಿಗೆ ಅವ್ರು ಹೋಗಬೇಕೋ ಆ ಊರಿಗೆ ಅವರು ಹೋಗೋದಕ್ಕೆ ಏಸಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ ಸ್ತೋತ್ರ. ಕೃಪೆ ಕೊಡಿ ದೇವರೇ ಯೇಸುವೆ. ಅಪ್ಪ ಸ್ತೋತ್ರ ಏಸಪ್ಪ. ಅಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಏಸಪ್ಪ ಸುವಿಶೇಷ ಸಾರಲ್ಪಡಬೇಕು ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ. ನೀರೇ ಮೆಯ್ಯಾನ ದೇವನೆಂಬುದು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಕೇಳುವ ಜನರು ಎದ್ದೇಳಬೇಕು ಏಸಪ್ಪ. ಅಲ್ಲಿ ಏಸಪ್ಪ ಅಲ್ಲಿ ಕೆಲಸ ಮಾಡೋರು ಅಲ್ಲಿ ಇರೋರು ಎಲ್ಲ ಏಸಪ್ಪ ಪ್ರಾರ್ಥನೆ ವೀರರ ಎದ್ದೇಳಬೇಕು ಅಪ್ಪ. ಯಾವ ಕೆಲಸಗಳು ಇದ್ರೂ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಪ್ರಾರ್ಥನೆ ಮಾಡುವ ಜನರಾಗಿರುವಾಗ ಏಸಪ್ಪ ಸ್ಥಳಗಳೆಲ್ಲ அப்பா ஸ்தோத்திர ஏசப்பா ஸ்தோத்திர. பாதுகாக்கப்படணுமே இயேசுவே ஸ்தோத்திர ஏசப்பா. அப்பா ஸ்தோத்திர. அதில் வேலை பார்க்குறவங்க எல்லாம் ஜெபிக்கிறவர்களாய் மாற்றுங்க ஏசப்பா ஸ்தோத்திர ஏசப்பா ஸ்தோத்திர ஏசப்பா.
அப்பா இயேசுவே ஸ்தோத்திரம் 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 ஏசப்பா. உம்முடைய கரத்தில் ஏசப்பா இந்த காரியங்கள் எல்லாவற்றையும் நாங்கள் தந்து ஒப்பு கொடுத்து ஜெபிக்கிற ஏசப்பா. ஸ்தோத்திரம் ஏசப்பா. எங்கள் பெங்களூர் பட்டணத்தில் இருக்கிற ஏசப்பா. ஸ்தோத்திரம் ஏசப்பா. அப்பா ஸ்தோத்திரம் ஸ்தோத்திரம் ಸ್ತೋತ್ರ ಏಸಪ್ಪ. KSR ರೈಲ್ವೆ ಸ್ಟೇಷನ್ ನಿಮ್ಮ ಕರದಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವನೇ ನೀರು ಕಾಪಾಡಬೇಕು ಏಸಪ್ಪ. ಸ್ತೋತ್ರ ಆಶೀರ್ವದಿಸಬೇಕು ದೇವರೇ. ಅಪ್ಪ ಸ್ತೋತ್ರ. ಇನ್ನು ಏಸಪ್ಪ ಈ ವಾಚ್ಮನ್ ಆಫ್ ದ ಸಿಟಿನಲ್ಲಿ ಏಸಪ್ಪ ನಾವು ಯಾವಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಕಳಿಸಿಕೊಡಿ ದೇವರೇ ಯೇಸುವೆ. ನಿಮಗೆ சித்தல ஆதது இயேசுவே. ஸ்தோத்திரம் ஸ்தோத்திரம். ನಾವು ಪ್ರಾರ್ಥನೆ ಮಾಡದಂತೆ அப்பா உங்களுடைய இருதயத்தின் விருப்பத்தை அறிந்து ஜெபிக்கணும் ஏசப்பா. பெங்களூர் பட்டணத்தை குறித்து அப்பா நீங்கள் என்ன சித்த வைத்திருக்கீங்களோ ஏசப்பா அதை அறிந்து ஜெபிக்கும்படிக்கு ஏசப்பா. ஸ்தோத்திரம் ஏசப்பா. ஆவியானவர் தாமே எங்களோடு இருந்து இயேசுவே ஸ்தோத்திரம் எங்களை ஆளுகை செய்யும்படிக்கா ஜெபிக்கிற ஏசப்பா. உடைய கரத்தில் எல்லாவற்றையும் தந்து ஒப்பு கொடுக்கிற இயேசுவின் நாமத்தில் ஜெபிக்கிற நல்ல பிதாவே. ஆமென்.